ಈಗ ನಾನು ಯಾರೋ ತುಳಿದ್ರು ಅಂತ ಹೇಳಿದ ಕೂಡಲೇ ನಾನು ಟಕ್ ಅಂತ ಎದ್ದು ಬರಲಿಲ್ಲ. ಸ್ಪ್ರಿಂಗ್ ಆ್ಯಕ್ಷನ್ ಅಂತೂ ಆಗಲಿಲ್ಲ. ಸ್ಪ್ರಿಂಗ್ ಆ್ಯಕ್ಷನ್ ಯಾರಿಗೂ ಆಗಲ್ಲ, ಬಿಕಾಸ್ ಇಟ್ ಟೇಕ್ಸ್ ಇಟ್ಸ್ ಓನ್ ಟೈಮ್. ಅದೇ ಸೇಮ್ ಎಕ್ಸಾಂಪಲ್, ಅಗೇನ್ ಬೀಜ ನೀರು ಹಾಕಬೇಕು, ಸ್ವಲ್ಪ ದಿನದ ನಂತರ ಮೇಲೆ ಬರುತ್ತೆ. ಈ ಪ್ರಾಸೆಸ್ ಇಟ್ಸ್ ನಾಟ್ ಅ ರಾಕೆಟ್ ಸೈನ್ಸ್, ಇಟ್ಸ್ ಅ ಸಿಂಪಲ್ ಸೈನ್ಸ್ ಅಲ್ವಾ. ಎಷ್ಟೇ ಕಷ್ಟ ಇದ್ದರೂ ಕಷ್ಟ ಇರುತ್ತೆ, ಕಷ್ಟ ಯಾರಿಗಿರಲ್ಲ. ಹುಟ್ಟಿದ ಪ್ರತಿಯೊಂದು ಮನುಷ್ಯನಿಗೂ ಕಷ್ಟ ಇರುತ್ತೆ. ಒಂದು ಮನೆಯಲ್ಲಿ ಕಷ್ಟ ಇರುತ್ತೆ, ಒಂದು ಇಂಡಸ್ಟ್ರಿಯಲ್ಲಿ ಕಷ್ಟ ಇರುತ್ತೆ, ಒಂದು ಕೆಲಸ ಮಾಡೋಲ್ಲಿ ಇರುತ್ತೆ. ಎಲ್ಲದಕ್ಕೊಂದು ಸ್ವಲ್ಪ ಯೋಚನಾ ಶಕ್ತಿ ಬೆಳೆಸ್ಕೊಳ್ಬೇಕಾಗತ್ತೆ. ಪೇಷನ್ಸ್ ಅಂತ ಹೇಳಲ್ಲ, ಯೋಚನಾ ಶಕ್ತಿ. ಸೊ ಯಂಗ್ಸ್ಟರ್ಸಿಗೆ ನಾನು ಅದೇ ಹೇಳ್ತೀನಿ, ಕಷ್ಟ ಆಗತ್ತಾ, ಆಗಲಿ, ಕಷ್ಟ ಆಗಬೇಕು, ಕಷ್ಟ ಅರ್ಥ ಮಾಡ್ಕೋಬೇಕು. ಆವಾಗಲೇ ನಿಮಗೆ ಆ ಪಾಸಿಟಿವ್ ಆಗಿ ಏನಾರು ಸಿಗುತ್ತಲ್ಲ ಅದಕ್ಕೆ ಬೆಲೆ ಗೊತ್ತಾಗುತ್ತೆ. ಸೊ ಯಂಗ್ಸ್ಟರ್ಸ್ ಹಾಗೆ ಕಷ್ಟ ಪಡಬೇಕು. ಈ ಸುಳಿವಲ್ಲಿ ಸಿಕ್ಕಾಕೊಳ್ಳೋದು ಕೆಲವು ಸಲ ಏನು ಮಾಡೋಕ್ಕಾಗಲ್ಲ. ಕೆಲವು ಇವಾಗ ನಾನು ಐ ಬಿಲೀವ್ ಇನ್ ಜಾತಕಾಸ್, ನಮ್ಮ ಕುಂಡಲಿ ಅಂತೀವಿ. ಓಕೆ, ಅದು ಒಂದು ಗೈಡ್ ಆಗುತ್ತೆ ನಮಗೆ. ಯಾವುದೋ ಒಂದು ಜ್ಯೋತಿಷ್ಯರು ಬಂದುಬಿಟ್ಟು ನಿಮ್ಮ ಜಾತಕ ನೋಡಿಬಿಟ್ಟು ಬ್ಯಾಕ್ ಹಿಸ್ಟ್ರೀಸ್ ಎಲ್ಲ ಹೇಳ್ತಾರೆ ಅಂತ ಇಟ್ಕೊಳ್ಳಿ, ಅದೆಲ್ಲ ಟ್ರುತ್ ಇರುತ್ತೆ. ಸೊ ಹಾಗಾಗಿ ಮುಂದೆ ನಡೆಯುವಂಥದ್ದು ಟ್ರುತ್ ಇದ್ದೇ ಇರುತ್ತೆ. ಅದ್ರ ಪಾಯಿಂಟ್ ಏನಂದ್ರೆ ಯಾರ ಹತ್ರ ತೋರಿಸ್ತೀರಾ ಅನ್ನೋದು ಕೌಂಟ್ ಆಗುತ್ತೆ. ಅಲ್ಲ, ದಟ್ ಈಸ್ ಓಕೆ, ಐ ಆಮ್ ನಾಟ್ ಡಿಬೇಟಿಂಗ್ ದ್ಯಾಟ್. ಇಫ್ ಯು ಬಿಲೀವ್ ಒನ್ ಪರ್ಸನ್, ಇಫ್ ಹಿ ಈಸ್ ವೆರಿ ಗುಡ್, ದುಡ್ಡು ತಗೊಳ್ಳದೆ ಏನು ಕಮರ್ಷಿಯಲ್ ಆಗದೆ ಒಬ್ರು ಹೇಳ್ತಾರೆ ಅಂತ ಇಟ್ಕೊಳ್ಳಿ. ಸೊ ಅವನ ಜಾತಕದಲ್ಲೂ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ. ಸೊ ಅದು ಕೆಲವರಿಗೆ ತೋರಿಸಿದಾಗ ಗೊತ್ತಾಗ್ಬೋದು, ತೋರಿಸದೇ ಇದ್ದಾಗಲೂ ಇರ್ಬೋದು. ಸೊ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಕಷ್ಟ ಅನ್ನೋದು ಮನುಷ್ಯನಿಗಿದ್ದೇ ಇರುತ್ತೆ. ಕಷ್ಟನೇ ಈ ಥರ ರೂಟ್ಗಳಲ್ಲೆಲ್ಲ ಅರ್ಥ ಮಾಡಿಕೊಂಡು ಹೀಗಿದೆಯಾ, ಅದರಿಂದ ಹೇಗೆ ಹೊರಗಡೆ ಬರ್ಬೋದು. ಈಗ ಅದು ಮೇಜ್ ಥರ, ನೀವು ಒಳಗಡೆ ಸಿಕ್ಕಾಕೊಂಡ್ರೆ ಚಕ್ರವ್ಯೂಹದಿಂದ ಹೆಂಗೆ ಬರ್ತೀರಾ, ಇದಕ್ಕೆಲ್ಲ ಬೇರೆ ಬೇರೆ ದಾರಿಗಳಿದೆ. ಸೊ ಅಂಥದ್ದು ಸ್ವಲ್ಪ ಫಾಲೋ ಮಾಡಬೇಕು. ಅಂದರೆ ನಾನು ಯಾಕೆ ಸುಮ್ಮನೆ ಕೂತಿದ್ದೀನಿ, ನನಗೆ ಯಾಕೆ ಕೆಲಸ ಸಿಗ್ತಿಲ್ಲ, ಯಾಕಂದ್ರೆ ನನ್ನ ಎಲ್ಲರೂ ಯಾಕೆ ದೂಷಿಸ್ತಿದ್ದಾರೆ. ಸೊ ವಿ ನೀಡ್ ಟು ಅನಲೈಸ್ ಲಾಟ್.